ಇದು ಸರಿ, ಹಿಂಗೆ ಒಂದು ಮಿಸ್ಸಿಂಗ್ ಕೇಸ್ ಬಹಳ ಪ್ರಯತ್ನ ಪಟ್ಟು ಹಿಡ್ತಿದ್ದು ಯಾವ್ದಾದ್ರು ಇದೆಯಾ, ನೆನಪಿದೆಯಾ? ಇಲ್ಲ, ನನಗೆ ನೋಡಿ ಮಿಸ್ಸಿಂಗ್ ಪ್ರಕರಣಗಳನ್ನ ಮಾಡೋದ್ರಲ್ಲೇ ನಾನು ಅದು ತೊಡ್ಕೊಬಿಟ್ಟಿದ್ದೆ. ಮಿಸ್ಸಿಂಗ್ ಪ್ರಕರಣಗಳಲ್ಲಿ ನಾನು ಒಂದು ಹೆಚ್ಚು ಕಡಿಮೆ ಒಂದು 80 ಕೇಸ್ಗಳು ಮರ್ಡರ್ ಕೇಸ್ಗಳು ಪತ್ತೆ ಮಾಡಿದ್ದೀನಿ. 80 ಮರ್ಡರ್ ಹೌದು, ಕೇಸ್? ಮರ್ಡರ್ ಕೇಸ್ಗಳಾಗಿರ್ತಕ್ಕಂಥವು. ನಂದಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಮರ್ಡರ್ ಮಾಡಿರ್ತಕ್ಕಂಥದ್ದು, ಮುತ್ಯಾಲಮಡು ಕರ್ಕೊಂಡೋಗಿ ಮರ್ಡರ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ನಮ್ಮ ಹೋಟೆಲ್ಲು ಒಂದು ಒಂದು ಯಂಗ್ಸು ನೋಡಿ ಏನಾಗುತ್ತೆ, ಪಾಪ ಈಸ್ ವೆರಿ ಸ್ಮಾಲ್ ಫ್ಯಾಮಿಲಿ. ಅವರು ಮಂಗಳೂರು ಕಡೆಯವರು. ಅವ್ರು ಬಂದು ಸುಬ್ರಹ್ಮಣ್ಯಪುರದಲ್ಲಿ ಒಂದು ಸಣ್ಣದೊಂದು ಹೋಟ್ಲು ನಡೆಸ್ತಾಯಿದ್ರು. ಗಂಡ ಹೆಂಡತಿ, ಒಂದು ಮಗು ಇತ್ತು. ಅಲ್ಲಿಗೆ ಹಲವಾರು ಜನ ಬರೋದು, ತಿಂಡಿಗೆ ಬಂದಾಗೆಲ್ಲ ಪರಿಚಯ ಆಗ್ತಕ್ಕಂಥದ್ದು. ಈಗೆಲ್ಲ ಪರಿಚಯ ಆದರು. ಊಟ ತಿಂಡಿ ತಿನ್ಕೊಂಡು ಹೋಗ್ತಕ್ಕಂಥವ್ರು ತುಂಬ ಜನ ಮಾಡಿಕೊಂಡು ಇಡೀ ಅಲ್ಲಿ ಬರ್ತಕ್ಕಂಥ ಯಾವುದೇ ವೆಹಿಕಲ್ಗಳಿಗೆಲ್ಲ ಊಟ ಕೊಡುವಂಥದ್ದು ಆಗ್ತದೆ. ಒಂದು ದಿವಸ ಈ ಅಮ್ಮನಿಗೆ ಏನೋ ಒಂದು ಸ್ವಲ್ಪ ಹೊಟ್ಟೆದೇನೋ ಸಮಸ್ಯೆ ಇತ್ತಂತೆ. ಅದಕ್ಕೆ ನಾನು ನಾಟಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಉಡುಪಿ ಕಡೆ ಊರವ್ರದ್ದು. ಉಡುಪಿಗೆ ಹೋದ್ಲ ಅಮ್ಮ. ಉಡುಪಿಗೆ ಹೋಗ್ಬಿಟ್ಟಾದ್ಮೇಲೆ ಆ ಕಡೆಯಿಂದ ವಾಪಸ್ ಬರಬೇಕಾಗಿತ್ತು. ವಾಪಸ್ ಬರಬೇಕಾದಂಥ ಸಮಯದಲ್ಲಿ ಏನಾಯಿತು, ಆ ಕಡೆಯಿಂದ ನಿಂತ್ಕೊಂಡಿದ್ದು. ಆದಮೇಲೆ ಒಂದು ಗಾಡಿ ಬಂತು. ಬಂದಾದಮೇಲೆ ನೋಡಿದ್ರು, ಹೌದು, ನೀವೆಲ್ಲಿ ಬಂದಿದ್ರಿ? ಇಲ್ಲೇ ಬಂದಿದ್ವಿ ನಾವು, ಉಡುಪಿಗೆಲ್ಲ ಬಂದಿದ್ದೋ, ನಾವು ಬೆಂಗಳೂರಿಗೆ ಹೋಗ್ತಾಯಿದ್ವಿ. ನೀವೆಲ್ಲಿಗೆ ನಾನು ಬೆಂಗಳೂರು. ಬನ್ನಿ ಕೂತ್ಕೊಳ್ಳಿ ನಮ್ಮ ಗಾಡಿನಲ್ಲಿ ಹೋಗೋಣ ಅಂತ ಕರ್ಕೊಂಡು ಗಾಡಿನಲ್ಲಿ ಕೂತ್ಕೊಬಿಟ್ಲು. ಅವಳಿಗೆ ರೆಗ್ಯುಲರಾಗಿ ಊಟ ಮಾಡ್ತಾರೆ ಅಂತ ಗೊತ್ತು, ನಮ್ಮ ಹೋಟ್ಲಿಗೆ ಬರ್ತಾರೆ ಇದ್ದರು ಅಂತ ಗೊತ್ತು ಅವ್ರಿಗೆ. ಆಮೇಲೆ ಅಷ್ಟು ಕಾನ್ಫಿಡೆನ್ಸು ಇತ್ತು ಇವ್ರ ಜೊತೆಯಲ್ಲಿ ಹೋಗ್ಬೋದು ಅಂತ ಅನ್ನುವಂಥದ್ದು. ಅದಾದಮೇಲೆ ಅದು ನಾಪತ್ತೆ. ಅಲ್ಲಿಂದ ಹೊರಟಾದ್ಮೇಲೆ ಅವ್ರ ಊರವ್ರು ಹೇಳಿದ್ರು, ಅವ್ರ ಮನೆಯವ್ರು ಹೇಳಿದ್ರು ಹೀಗೀಗೆ ಅಂತ. ಅದಾದಮೇಲೆ ಒಂದು ವಾರ ಆಯ್ತಾ ಬಂತು. ಅಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡಿಸಿದ್ರು, ಮಿಸ್ಸಿಂಗ್ ಕೇಸು. ಅಲ್ಲಿ ಎಲ್ಲೋ ಬಂದು ಹೋಗಿದ್ದವಳು ಬಂದಾದಮೇಲೆ ಊರಿಗೆ ಬರಲಿಲ್ಲ, ಎಲ್ಲೋ ಹೋಗ್ಬಿಟ್ಲು ಏನು ಅಂತೇಳಿ ಅಲ್ಲೊಂದು FIR ಮಾಡಿದರು. FIR ಮಾಡಾದ್ಮೇಲೆ ಏನಾಯಿತು, ಅಲ್ಲೂ ಏನು ಯಾವುದೂ ಇನ್ಫಾರ್ಮೇಷನ್ ಆಗಲಿಲ್ಲ, ಏನೂ ಆಗಿಲ್ಲ. ತಕ್ಷಣವೇ ಇಲ್ಲಿ ಅವ್ರ ಯಜಮಾನರು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲೇ ನಮ್ಮ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ FIR ತೊಗೊಂಡು ಹೋಗಿದ್ದಾರೆ. FIR ಆಗಿದೆಯಲ್ಲ ಬಿಡಿ, ಇನ್ನೇನು ಅಲ್ಲೇ ಅವರೇ ಪತ್ತೆ ಮಾಡ್ತಾರೆ, ನೀವೇನು ಚಿಂತೆ ಮಾಡ್ಕೋಬೇಡಿ, ಅವ್ರು ಮಾಡ್ತಾರೆ. ಅಲ್ಲಿ FIR ಆದಮೇಲೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಆಮೇಲೆ ಒಂದು ವಾರ ಆಯಿತು, 15 ದಿವಸ ಆಯಿತು. ಆ ಮಗು ಬೇರೆ ಕೇಳ್ತದಲ್ಲ, ಅಮ್ಮನ ಎಲ್ಲಿ ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅಂತ ಅವ್ರ ಮಗನ ಬಿಟ್ಬಿಟ್ಟು ಹೋಗಿದ್ದು. ಒಂದು ಮಗು, ಒಂದು ಹೆಣ್ಮಗಳು, ಒಂದು ಮಗು, ಚಿಕ್ಕ ಮಕ್ಕಳು. ಆಮೇಲೆ ಅಲ್ಲಿ ಇಲ್ಲಿ ಓಡಾಡಿ ಎಲ್ಲಿ ಹೋಗೋದು ಏನು ಅವ್ನು ತಲೆ ಕೆಟ್ಟು ಒಂಥರ ಟೋಟಲಿ ಬ್ಲ್ಯಾಂಕ್. ಆಮೇಲೆ ಯಾರೋ ಮುಖಾಂತರ ನಾನು JP ನಗರದಲ್ಲಿದ್ದಾಗ ನನ್ನ ಹತ್ರ ಬಂದಾದಮೇಲೆ ನಾನು ಕೂತ್ಕೊಂಡು ಕೇಳಿದೆ, ಏನು ಸಮಾಚಾರ? ಏನಿಲ್ಲ ಸರ್, ನನ್ನ ಹೆಂಡ್ತಿ ಏನು ಹೊಟ್ಟೆನೋ ಸಲುವಾಗಿ ನಾಟಿ ಕೆಲಸ ಇದಕ್ಕೆ ಉಡುಪಿಗೆ ಹೋಗಿದ್ದರು ಸರ್. ಅಲ್ಲಿಂದ ಎಲ್ಲೋ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾಳೆ ಸರ್. ಆಮೇಲೆ ಹೌದಾ? ಇಲ್ಲ, ನನ್ನ ಹೆಂಡ್ತಿ ಭಾಳ ಒಳ್ಳೆಯವಳು ಸರ್, ಯಾವ ಕಾರಣಕ್ಕೂ ನಾನು ಅವಳ ಮೇಲೆ ಡೌಟ್ ತಿಳ್ಕೊಳ್ಳುವಂಥದ್ದಲ್ಲ ಸರ್. ಅವಳು ಹೋಗಿದ್ದೇ ಅವಳು ಟ್ರೀಟ್ಮೆಂಟ್ ತೊಗೊಂಡು ಬರೋಕ್ಕೆ ಸರ್. ಏನೋ ಆಗಿದೆ ಸರ್ ಅನ್ನುವಂಥ ಒಂದು ಆ ಮನುಷ್ಯನಿಗೆ ಎಲ್ಲೋ ಒಂದಿತ್ತು. ಆ ಮನುಷ್ಯ ಮಾತಾಡೋಕ್ಕೂ ಸಹ ಇರಲಿಲ್ಲ. ಅಂದರೆ ಅಷ್ಟು ಶಕ್ತಿ ಕಳ್ಕೊಬಿಟ್ಟಿದ್ದ ಆ ಮನುಷ್ಯ. ಮಕ್ಕಳುಗಳು ಆಮೇಲೆ ಎಲ್ಲಾದರೂ ಹೋಗ್ಬಿಟ್ಟಾಗ ಈ ಥರ ಬ್ಲ್ಯಾಂಕ್ ಆಗೋಗ್ಬಿಟ್ಟಾಗ ಅವ್ರು ಪತ್ತೆ ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕಲ್ಲ, ಸಿಸ್ಟಮೇ ಮಾಡಬೇಕು, ಪತ್ತೆ ಮಾಡಬೇಕು. ಅವ್ರು ಎಷ್ಟು ದೂರ ಅಂತ ಎಲ್ಲಿ ಅಂತ ಹುಡ್ಕಾಡೋಕೆ ಹೋಗ್ತಾರೆ, ಅವ್ರಿಗೆ ಗೊತ್ತಾಗಲ್ವಲ್ಲ. ಆಮೇಲೆ ಆಯಿತು ಅಂತ ಕೂರಿಸ್ಬಿಟ್ಟು ನಾನು ಒಂದೊಂದೇ ಕೇಳ್ಕೊಂಡು ಪ್ರಾರಂಭ ಮಾಡಿದೆ ನಾನು. ಆದಮೇಲೆ ಆಯಿತು, ನಿಮ್ದು ಎಲ್ಲಿ ಶಾಪ್ ಎಲ್ಲಿ ಬರ್ತದೆ ಅಂತ ಹೇಳಾದ್ಮೇಲೆ ಐ ವೆಂಟ್ ಟು ಶಾಪ್. ಅಲ್ಲಿಗೆ ಸುಬ್ರಹ್ಮಣ್ಯಪುರ ಅಲ್ಲಿ ಕದನಹಳ್ಳಿ ಸರ್ಕಲಲ್ಲಿ ಒಂದು ಚಿಕ್ಕದೊಂದು ಹೋಟೆಲ್ಗೆ, ಅಲ್ಲಿ ಒಂದು ಸ್ವಲ್ಪ ಖಾಲಿ ಜಾಗ ಆಯಿತು. ಅಲ್ಲಿ ಬಂದು ಗಾಡಿಗಳಾಕ್ಬಿಟ್ಟು ಇವರು ತಿಂಡಿ ತಿನ್ಕೊಂಡು ಹೋಗುವಂಥದ್ದು ಮಾಡ್ತಾಯಿದ್ರು. ಆದಮೇಲೆ ಯಾವತ್ತು ಹೋಗಿದ್ದು ನೀನು ಹೆಂಡ್ತಿ, ಯಾವತ್ತು ಹೋಗಿದ್ದು ಅಂತೇಳಿ ಕೇಳಿದೆ. ಸರ್ ಎಲ್ಲ ಡೇಟಾ ಎಲ್ಲ ಕೊಟ್ಟಿದ್ದು, ಇಂಥ ದಿವಸ ಹೋಗಿದ್ದು, ಇದು ಬಸ್ ಹತ್ಕೊಂಡೇ ಹೋಗಿದ್ದು ಅಂತೇಳಿ ಅಂತ. ನಾನು ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅವ್ರ ಕಡೆಯಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಸಬ್ ಇನ್ಸ್ಪೆಕ್ಟ್ರನ್ನ ಮನೋಜ್ ಅಂತ ಇದ್ದರು, ನನ್ನ ಜೊತೆಯಲ್ಲಿ JP ನಗರಲ್ಲಿ ಮನೋಜ್ ಕಳಿಸ್ಕೊಟ್ಟೆ ನಾನು. ಮನೋಜ್ ನೋಡಿ, ಈ ಥರ ಎಲ್ಲ ಇದರಿಂದ ಬಂದಿರತಕ್ಕಂಥದ್ದಿದೆ, ಉಡುಪಿಯಿಂದ ಬಂದಿರುವಂಥದ್ದಿದೆ, ನಾವು ಏನಾದರೂ ಮಾಡಿ ಪತ್ತೆ ಮಾಡಿಕೊಡ್ಬೇಕಪ್ಪ. ನೋಡಿ ಹಿಂಗೆಲ್ಲ ಪಾಪ ಒದ್ದಾಡ್ತಾ ಇದ್ದಾರೆ, ನಮ್ಮದಲ್ಲ ಕೇಸು, ಆದರೂ ವಿ ವಿಲ್ ಡೂ ದಿಸ್ ಐಸೆ, ನಾವು ಮಾಡೋಣ ಇದನ್ನ ಅಂಥೇಳಿ. ನೀವು ಹೋಗಿ ಚೆಕ್ ಪೋಸ್ಟ್ಗಳಿಗೆ ಹೋಗಿ, ನೀವು ಅಲ್ಲಿ ಚೆಕ್ ಪೋಸ್ಟ್ಗಳಿಗೆ ನೀವು ಹೋದಾಗ ನಿಮ್ಗೆ ಕೆಲವಷ್ಟು ಮಾಹಿತಿಗಳು ಸಿಗ್ತದೆ. ಆಮೇಲೆ ನಾನು ಹೇಳ್ತೀನಿ ನಿಮ್ಗೆ ಏನೇನು ಮಾಡಬೇಕಲ್ಲಿ ಅಂತ ಹೇಳ್ಬಿಟ್ಟು ಅಂತ ನಾನು ಮನೋಜಿಗೆ ಕಳಿಸ್ಕೊಟ್ಟೆ ನಾನು ಅಲ್ಲಿಗೆ.
ಆಮೇಲೆ ಇಲ್ಲಿ ಏನು ಈ ಹೋಟೆಲ್ ಇದರೊಳಗಡೆ ಯಾರ್ಯಾರು ಮಾತಾಡ್ತಿದ್ರು, ಆಮೇಲೆ ಯಾರು ಭಾಳ ಕ್ಲೋಸ್ ಆಗಿರ್ತಿದ್ರು, ಆಮೇಲೆ ಯಾರ ಜೊತೆನಲ್ಲಾದರೂ ರೆಗ್ಯುಲರಾಗಿ ಮಾತಾಡ್ತಿದ್ರ, ಮೊಬೈಲ್ ಏನಾರ ಇತ್ತಾ, ಈ ಥರದ್ದೆಲ್ಲ ಕೇಳಿದೆ. ಅಯ್ಯಮ್ಮ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಸರ್ ಇಲ್ಲಿ ಬಂದಾಗ ತುಂಬ ಜನ ನಾವೆಲ್ಲ ಟ್ರಾವೆಲ್ಸ್ ಅವರೆಲ್ಲ ನಾವೇ ಸರ್ ಊಟ ಹಾಕ್ತಿದ್ದು, ಅವರು ಊಟ ಮಾಡ್ಕೊಳ್ತಿದ್ರು, ಗಾಡಿಯಲ್ಲಿ ನಿಲ್ಲಿಸ್ತಿದ್ರು, ಹೊಟ್ಟೋಗ್ಬಿಡ್ತಿದ್ರು ಸರ್ ನನಗೆ ಅಂತ ಅಂದ್ಬಿಟ್ಟು ಅಂತ ಇರ್ತಾರಪ್ಪ. ತೀರಾ ಹತ್ತಿರದಲ್ಲಿರು ಭಾಳ ಕ್ಲೋಸ್ ಆಗಿರ್ತಕ್ಕಂಥವ್ರು ಯಾರಾದರೂ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು, ಇಲ್ಲ ನಿಮ್ಮ ಫಂಕ್ಷನ್ಗೆ ಬರ್ತಕ್ಕಂಥದ್ದು, ಆ ಥರದ್ದು ಯಾರಾದ್ರೂ ಇದ್ರಾ ಅನ್ನುವಂಥದ್ದು ನನಗೆ ಯಾಕಲ್ಲಿ ಆ ಸಂದೇಹ ಬಂತು ಅಂತ ನೀವು ಕೇಳ್ಬೋದು ನನಗೆ. ಯಾಕೆ ಬರೀ ಟ್ರಾವೆಲ್ಸ್ ಅವ್ರನ್ನೇ ಹಾಕೋದೇ ಬರೀ ಟ್ರಾವೆಲ್ಸ್ ಅವ್ರಿಗೆ. ಆಮೇಲೆ ಊಟ ಮಾಡುವಂಥದ್ದೇ ತುಂಬ ಜನ ಅಲ್ಲಿಗೆ ಹೋಗ್ತಕ್ಕಂಥವ್ರೇ ಇವರು. ಅಲ್ಲಿ ಪ್ರತಿ ದಿವಸ ಅದೊಂದು ಅಡ್ಡ ಥರ ಇವರೇ ಊಟ ಮಾಡಿಕೊಂಡು, ಯಾಕಂದರೆ ಕಮ್ಮಿಗೆಲ್ಲ ಊಟ ಮಾಡ್ತಿದ್ರು. ಆಮೇಲೆ ತುಂಬ ಜನ ಆ ಕಡೆ ನಮ್ಮ ಮಂಗಳೂರಿನ ಕಡೆಯವರು ಸಹ ಅಲ್ಲೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗುವಂಥದ್ದು ಇತ್ತು. ಆಯಿತು, ಒಂದು ಚಾನ್ಸ್ ತಗೊಂಡು ಕಳಿಸ್ಕೊಟ್ಟೆ, ನೀನು ಹೋಗಿ ಅಲ್ಲಿಗೆ ಇದಕ್ಕೆ ಒಂದು ರೌಂಡು ಅಂದ್ಬಿಟ್ಟು ಅಂತ. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಚೆಕ್ ಪೋಸ್ಟ್ ಒಳಗಡೆ ಏನೇನು ಗಾಡಿಗಳು ಈ ಕಡೆಯಿಂದ ಅವತ್ತು ಬೆಳಗ್ಗೆ ರಾತ್ರಿ ಹೊರಡ್ತಾರಲ್ಲ, ನಿಂತ್ಕೊಂಡಿದ್ದಾರೆ ಸಾಯಂಕಾಲ 5-5:30 ಆ ಕಡೆಯಿಂದ ಹೊರಟಾಗ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಎಷ್ಟೆಷ್ಟು ಗಂಟೆಗೆ ಬಂತು ಅಂತ ಅನ್ನುವಂಥದ್ದು ನೋಡ್ಕೊಬಾ ಅಂತ ಹೇಳ್ಬಿಟ್ಟು ಅಂತೇಳಿ ಕಳಿಸ್ಕೊಟ್ಟೆ ನಾನು. ಎಲ್ಲ ಇಷ್ಟು ಕಾರ್ಗಳು ಬಂದಿದ್ದಾವೆ ಸರ್, ಇಷ್ಟು ವೆಹಿಕಲ್ಗಳು ಬಂದಿದ್ದಾವೆ ಸರ್, ಇಷ್ಟೊತ್ತಿಗೆ ಇಷ್ಟು ಟ್ರಾವೆಲ್ ಮಾಡಿದ್ರೆ ಇಷ್ಟು ಗಂಟೆಗೆ ಇದನ್ನು ಚೆಕ್ ಪೋಸ್ಟ್ ಪಾಸ್ ಆಗಿದ್ದಾವೆ ಅಂತ ಹೇಳ್ಕೊಂಡು ಒಂದೊಂದೇ ಲಾರಿಗಳು ಬಿಟ್ಬಿಟ್ಟು, ಆಮೇಲೆ ಬೇರೆ ವೆಹಿಕಲ್ಗಳು ಬಿಟ್ಬಿಟ್ಟು, ಆಮೇಲೆ ದೊಡ್ಡ ದೊಡ್ಡ ಗಾಡಿಗಳು ಬಿಟ್ಬಿಟ್ಟು, ಆಮೇಲೆ ಈ ಥರದ ಟಾಟಾ ಇಂಡಿಕಾ ಗಾಡಿ, ಈ ಟಾಟಾ ಸುಮೋ, ಈ ಥರದ ವೆಹಿಕಲ್ಗಳಿಂದ ಪ್ರಾರಂಭ ಮಾಡೋಣ ಅಂದ್ಕೊಂಡು ಹೋದಾಗ ಐ ಗಾಟ್ ಸಮ್ ವೆಹಿಕಲ್ ನಂಬರ್ಸ್. ಪಕ್ಕಾ ವೆಹಿಕಲ್ ನಂಬರ್ ಸಿಕ್ತು, ಮತ್ತು ಅವು ಎಲ್ಲೆಲ್ಲಿ ಕೆಲಸಗಳು ಮಾಡ್ತಾ ಇದ್ದಾವೆ ಅಂತ ಅನ್ನುವಂಥದ್ದು, ಎಲ್ಲೆಲ್ಲಿ ಓಡಾಡ್ತಾ ಇದ್ದಾವೆ ಅಂತ ಅನ್ನುವಂಥದ್ದನ್ನ, ಅದ್ರ ಏರಿಯಾ ಯಾವುದು, ಅಡ್ರೆಸ್ಗಳು ಯಾವುದು ಅಂತ ಅನ್ನುವಂಥದ್ದನ್ನ ನನಗೆ 1 ವಾರ ಆಯಿತು ಪೂರ್ತಿ. 1 ವಾರ ನಾನೇ ಅದನ್ನೇ ಕೂತ್ಕೊಂಡು 1 ವಾರಕ್ಕೆ ಇಡೀ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಗಾಡಿಗಳು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾವೆ, ಈ ವೆಹಿಕಲ್ಗಳು ಯಾವ್ಯಾವ ಟ್ರಾನ್ಸ್ಪೋರ್ಟ್ಗೆ ಅಟ್ಯಾಚ್ ಆಗಿದ್ದಾವೆ, ಮತ್ತು ಯಾವ್ಯಾವ ಕಂಪ್ನಿಗಳಿಗೆ ಹೋಗ್ತಾ ಇದ್ದಾವೆ ಅಂತ ಅನ್ನುವಂಥ ಮಾಹಿತಿನೂ ಸಹ ನಾನು ತೊಗೊಂಡಾದ್ಮೇಲೆ ಒಂದು 10 ವೆಹಿಕಲ್ ಶಾರ್ಟ್ ಲಿಸ್ಟ್ ಮಾಡಿಕೊಂಡು, ಅದರಲ್ಲಿ ಒಂದು ವೆಹಿಕಲ್ ಏನಿತ್ತಲ್ಲ ಆ ವೆಹಿಕಲ್ಗೆ ಸಂಬಂಧಪಟ್ಟವ್ರು ಯಾರು, ಆ ವೆಹಿಕಲಲ್ಲಿ ಯಾಕೆಂತಂದರೆ ನಾನು ಇದನ್ನ ಪತ್ತೆ ಮಾಡಿದಂಥದ್ದು 2011 ಎಂಡಲ್ಲಿ. ಅವಾಗ ಮೊಬೈಲ್ ಇದರಿಂದ ಏನಾಯಿತು, ಅದನ್ನು ಯಾರು ಡ್ರೈವರ್ ಯೂಸ್ ಮಾಡ್ತಾನೆ ಇದ್ರೊಳಗಡೆ ಹೋಗಿ ಅದನ್ನೆಲ್ಲ ಪತ್ತೆ ಮಾಡ್ಕೊಳ್ಳುವಂಥ ಇದಕ್ಕೆ ಅದರಲ್ಲಿ ಒಂದು 2 ಮೊಬೈಲ್ಗಳನ್ನ ಐ ಸಸ್ಪೆಕ್ಟ್ 2 ಮೊಬೈಲ್ ಐ ಡೌನ್ಲೋಡೆಡ್ ದಿ CDR. ಅದರಲ್ಲಿ ಅವರು ಅವತ್ತೊಂದು ದಿವಸ, ಅದಕ್ಕೆ ಮೊದಲೇ 3 ದಿವಸ ಕುಂಭಕೋಣಮ್ಮು ಮತ್ತು ಆ ಕಡೆಗೆಲ್ಲ ಟೂರ್ ಹೋಗಿ ಆ ಕಡೆಯಿಂದ ಬಂದಾದಮೇಲೆ ಪಿಕಪ್ ಅಲ್ಲಿಂದ ಆ ಟೈಮ್ಗೆ 5-5:30 ಹಂಗೆ ಅಲ್ಲಿಗೆ ಬಂದಿರತಕ್ಕಂಥದ್ದು. ಮತ್ತು ಅಲ್ಲಿಂದ ವಾಪಸ್ಸು ಅವ್ರು ಅಲ್ಲಿಂದ ಬಂದಾದಮೇಲೆ ಮುಂದೆ ಬಂದು ಇಲ್ಲಿ ನಮ್ಮ ಪರಪ್ ನಗರದ ಹತ್ರ ಬಂದು ಅಲ್ಲಿಗೆ ಆ ಫೋನು ಎಂಡ್ ಆಗಿಬಿಡುತ್ತೆ, ಕಟ್ ಆಗಿಬಿಡ್ತದೆ ಆ ಫೋನು. ಅಷ್ಟಕ್ಕೆ ಅದೇನೋ ಗೊತ್ತಾಯ್ತೋ ಏನೋ ಅವ್ರಿಗೆ, ಈ ಮೊಬೈಲ್ ಯೂಸ್ ಮಾಡೋದು ಬೇಡಪ್ಪ ಅಂತ ಏನು ಅಂದ್ಕೊಂಡ್ರೆ ಏನೋ ಅಲ್ಲಿ ಕಟ್ ಆಗಿಬಿಡ್ತದೆ. ಆಮೇಲೆ ನನಗಷ್ಟು ಅದು ಗೊತ್ತಾದ ತಕ್ಷಣವೇ ನಾನು ಸಡನ್ನಾಗಿ ಆ ಮೊಬೈಲ್ ಇಂಟರ್ಸೆಪ್ಷನ್ ಕೇಳ್ಕೋಣ ಯಾರಿವರು ಅಂತ ಅಂದ್ಬಿಟ್ಟು ಅಂತ ಸ್ಟಾರ್ಟೆಟು ಇದನ್ನು ಮಾಡೋಣ ಅನ್ನೋಷ್ಟೊತ್ತಿಗೆ ಮೊಬೈಲ್ ಕಟ್ಟಾಗಿತ್ತು. ಅದಾದಮೇಲೆ ಆ ರೆಗ್ಯುಲರಾಗೆ ಇರ್ತಕ್ಕಂಥ ಮೊಬೈಲ್ಗೆ ಒಂದಷ್ಟು ಜನಕ್ಕೆ ನಾವು ಇನ್ಎವಿಟಬಲ್ ನಂಬರ್ಸ್ ಅಂತ ಕರಿತೀವಿ ನಾವು. ನೀವು ಯಾವುದೇ ಹೊಸ ನಂಬರ್ ಬದಲಾವಣೆ ಮಾಡಿದ್ರೂ ನೀವು ಎಲ್ಲರನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ ನಂಬರ್ನ. ನೀವು ನಿಮ್ಮದು ಮಾತ್ರ ಚೇಂಜ್ ಮಾಡ್ಬೋದು, ಬಟ್ ಬೇರೆಯವ್ರ ನಂಬರ್ನ ನೀವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವು ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ತೀವಿ, ಹಿಂಗೆ ಮೀನಿನ ಗಾಣ ಹಾಕ್ಕೊಂಡು ಕೂತ್ಕೊಳ್ತೀವಿ. ನೀವು ಅಲ್ಲಿ ಟಕ್ ಅಂತ ಬಂದ ತಕ್ಷಣವೇ ನಮ್ಗೆ ಆ ನಂಬರ್ ಸಿಕ್ಬಿಡ್ತದೆ, ಹೊಸ ನಂಬರ್ ಯಾವ್ದು ನೀವು ತೊಗೊಂಡಿದ್ದೀರಿ ಅಂತ ಅನ್ನುವಂಥದ್ದು. ಯಾಕೆಂದರೆ ಅಷ್ಟೊಂದು ಫ್ರೀಕ್ವೆಂಟ್ ಕಾಲಿಂಗ್ ಇರುತ್ತೆ ಅವ್ರ ಜೊತೆ, ಒಡನಾಟ ಹಂಗಿರ್ತದೆ ನಮ್ಮದು ಪ್ರತಿ ದಿವಸ. ಆ ಕಾರಣಕ್ಕೆ ನಮಗೆ ಆ ಥರದ ಪತ್ತೆ ಮಾಡುವಂಥದ್ದು ಭಾಳ ಸುಲಭ. ಅದನ್ನು ನಾವು ಎತ್ಕೊಂಡ ತಕ್ಷಣವೇ ಇಂಟರ್ಸೆಪ್ಷನ್ ಮಾಡ್ಕೊಳ್ತೀನಿ ಕೇಸ್ನಲ್ಲಿ. ಇಂಟರ್ಸೆಪ್ಷನ್ ಮಾಡ್ಕೊಂಡ ತಕ್ಷಣವೇ ಕೇಳೋಕ್ಕೆ ಪ್ರಾರಂಭ ಆದಾಗ ಅವನು ಓಡಾಡ್ತಾ ಇರ್ತಾನೆ, ಆಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ, ಆಮೇಲೆ ಅವ್ನಿಗೆ ಇಲ್ಲಿ ಬಾ ಅಂತೇಳಿ ಒಂದು 5 ಜನ ಇರ್ತಾರೆ. 5 ಜನಕ್ಕೂ ಆ ಚಟುವಟಿಕೆ ಎಲ್ಲ ಪರಪ್ ನಗರದಿಂದ ಆ ಕಡೆ ಒಂದು ಕಾರ್ನರ್ ಇದೆ, ಆ ಮೂಲೆಯಲ್ಲೇ ಈ ಮೊಬೈಲ್ಗಳೆಲ್ಲ ಓಡಾಡುವಂಥದ್ದು ಆಗ್ತಾ ಇರ್ತವೆ ಗ್ಯಾಂಗ್ಗಳದು. ನಾನು ಹೇಳಿದೆ ನಮ್ಮ ಸಿಬ್ಬಂದಿಗೆ, ನಮಗೆಲ್ಲ ನೋಡಿ ಈ ನಂಬರ್ಗಳೆಲ್ಲ ಆ ಕಡೆ ಅಲ್ಲೇ ಇದ್ದಾವೆ, ಬಟ್ ಎಲ್ಲೂ ರೈಟ್ ಲೊಕೇಶನ್ ಹೇಳ್ತಾ ಇಲ್ಲ ಅವರು. ಆ ಎಳ್ನೀರಂಗಡಿ ಹತ್ರ ಬಾ, ಇವನು ಮೊಸರಂಗಡಿ ಹತ್ರ ಬಾ, ಆ ಮೂಲೆಯಲ್ಲಿ ಮೊಬೈಲ್ ಅಂಗಡಿ ಹತ್ರ ಬಾ, ಗೋಬಿ ಮಂಚೂರಿ ಅಂಗಡಿ ಹತ್ರ ಬಾ, ಅದು ಎಲ್ಲದೇ ಅಂತ ಹೇಳಲ್ರು, ಇಷ್ಟು ಮಾತ್ರ ಹೇಳ್ತಾರೆ. ಆಮೇಲೆ ಆ ಥರ ಹೇಳಿದಾಗ ಬೆಂಗಳೂರು ಸಿಟಿನಲ್ಲಿ ಎಲ್ಲಾದರೂ ಅಂದ್ಬಿಡ್ಬೋದು. ಸ್ಪೆಸಿಫಿಕ್ ಜಾಗ ಹೇಳಿದಾಗ ನಮ್ಗೆ ಅಟ್ಲೀಸ್ಟ್ ಅಲ್ಲಿ ಹೋಗೋಕ್ಕಾದರೂ ಆಗ್ತದೆ. ಬಟ್ ದಟ್ ಈಸ್ ಸಮ್ವೇರ್ ಇನ್ ಅಡ್ಜಸೆಂಟ್ ಟು ಜೈಲ್ ಏರಿಯಾ, ಹೊಸರೋಡ್ ಏರಿಯಾ ಅಂತ ಗೊತ್ತಾಯಿತು. ಅದಾದಮೇಲೆ ಅದನ್ನು ಅಷ್ಟು ಗೊತ್ತಾದಮೇಲೆ ನಮಗೇನು ಕಷ್ಟದ ಕೆಲಸ ಏನಾಗಲಿಲ್ಲ. ತಕ್ಷಣ ಇಮಿಡಿಯೇಟಾಗಿ ನಾವುಗಳು
ಅವನನ್ನು ಅವ್ನು ಯಾವುದು ವೆಹಿಕಲ್ ಯೂಸ್ ಮಾಡ್ತಾ ಇದೆ ಎಲ್ಲ ಗೊತ್ತಾಗ್ತಲ್ಲ. ನೆಕ್ಸ್ಟ್ ಅವನನ್ನು ಒಬ್ಬನ್ನೇ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಬಂದಾದಮೇಲೆ ಅವನಿಗೆ ಗೊತ್ತಾಯಿತು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ನೀನು ಹೇಳಲಿಲ್ಲ ಅಂದರೆ ನಾನು ಏನೇನು ಸ್ಟೇಜ್ ಬೈ ಸ್ಟೇಜ್ ನಾನು ನಿನಗೆ ಮಾಡ್ತೀನಿ, ಒಂದೊಂದೇ ಏನೇನು ಮಾಡ್ತೀನಿ ನಿನಗೆ. ಅವ್ರಿಗೆ ನೇರಕ್ಕೆ ಹೇಳ್ಬಿಡ್ಬೇಕು. ಅವ್ರಿಗೆಲ್ಲ ಇಲ್ಲ, ಫಸ್ಟ್ ಸ್ಟೇಜ್ ಇದಪ್ಪ, ಸೆಕೆಂಡ್ ಸ್ಟೇಜ್ ಇದು, ಥರ್ಡ್ ಇಂಥದ್ದು, ಫೋರ್ತ್ ಇಂಥದ್ದು. ನೀನು ಬದುಕೋಕ್ಕಾಗಲ್ಲ, ಕೊನೆಗೆ ನೀನು ಗಾಡಿನೂ ಅಲ್ಲ, ನೀನು ಸ್ಟೇರಿಂಗೇ ಹಿಡಿಯೋಕ್ಕಾಗಲ್ಲ, ಆ ಮಟ್ಟ ಮಾಡಿಟ್ಬಿಟ್ಟಿರ್ತೀವಿ. ಬಟ್ ಸುಳ್ಳು ಹೇಳಬಾರ್ದು, ಯಾಕೆಂದರೆ ಇದರಲ್ಲಿ ನೀನೇ ಭಾಗಿಯಾಗಿರುವಂಥದ್ದು, 100ಕ್ಕೆ 100 ಅಷ್ಟು ನೀನೇ ಮಾಡಿರೋದು. ಅದರಿಂದ ನೀನೇ ಹೇಳ್ಬೇಕು ಆತ್ಮಸಾಕ್ಷಿಯಾಗಿ. ನಾನು ಏನು ಅಂತ ಕೇಳಲ್ಲ, ನನಗೆ ಗೊತ್ತಿದೆ ನೀನೇನು ಮಾಡಿದ್ದೀಯ ಅಂತ ಅನ್ನುವಂಥದ್ದು ಭಾಳ ಅತ್ಯಂತ ಕಾನ್ಫಿಡೆನ್ಸಾಗಿ ಅವನ ಹತ್ರ ಮಾತಾಡ್ಬಿಟ್ರೆ ಯಾರೂ ಒಂದು ಕೂತ್ಕೊಬಿಟ್ಟು ಓಪನ್ ಮಾಡಿಬಿಡ್ತಾರೆ. ಒಂಥರ ಆಂಜನೇಯ ಏನ್ ಟ್ರಿಕ್ ಸರ್ ಅದು? ಅಂದರೆ ನಾವು ಅಷ್ಟರ ಮಟ್ಟಿಗೆ ಆ ಕೇಸ್ ತಿಳ್ಕೊಂಡಿರಬೇಕು. ತಿಳ್ಕೊಂಡ ತಕ್ಷಣವೇ ಏನೇನು ನಡೆದಿದೆ, ಎಲ್ಲೆಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಅಂತ ಅನ್ನುವಂಥದ್ದನ್ನ ಪೂರ್ಣ ಪ್ರಮಾಣದ ಅವನ್ನ ಅರ್ಥ ಮಾಡ್ಕೊಬಿಟ್ಟು ನಾವೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕೇಳಿದಾಗ ಪ್ರಶ್ನೆಗಳು ಹಾಕೋಕ್ಕೆ ಶುರು ಆಗ್ಬಿಟ್ಟಾಗ ಏನಾಗ್ಬಿಡುತ್ತೆ, ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಎಂಥ ಮನುಷ್ಯನ ಕೈಲೂ ಸಾಧ್ಯ ಆಗಲ್ಲ.